ಸ್ನೇಹಿತರೆ, ಸ್ವದೇಶಿ ಮೇಳಕ್ಕೆ ಸ್ವಾಗತ. ಸ್ನೇಹಿತರೆ, ಇದು ಎರಡನೇ ಪಾರ್ಟ್ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಸ್ಟಾಲ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಪ್ರಯತ್ನ. ವಿಡಿಯೋ ಇಷ್ಟದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಫ್ರೆಂಡ್ಸ್, ಇದು ಸ್ಟಾಲು ಮಳಿಗೆಗಳಿರುವಂಥದ್ದು. ಕಾಲೇಜುಗಳು ತುಂಬ ಜನ ಬಂದು ಹೋಗ್ತಿದ್ದಾರೆ. ಸೊ ಇಲ್ಲಿ ಸ್ವದೇಶಿ ಜಾಗರಣ ಮಂಚು ಚಿತ್ರದುರ್ಗ ಇವರ ಸದಸ್ಯರು ಅಂದ್ಕೊತೀನಿ. ವೆಲ್ಕಮ್, ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡೋಣ ಬನ್ನಿ. ಹಾಗೆ ಏನು ಟೋಕನ್ ಅದು ಹೇಗೆ ಅಮೌಂಟ್ ಹಂಗೆ ಕಟ್ಟಬೇಕಾ ಹೇಗೆ? ಹಾಂ ಹಾಂ, ಟೋಕನ್ ನಮಗೇನಿಲ್ಲ, ಹಂಗಾದ್ರೆ ನಮಗೇನಿಲ್ಲ, ನಾವು ಬರಲ್ಲ. ಎಲ್ಲ ಬರೀ ಎಲ್ಲರೂ ಬಂದವರು ಯಾರು ಬೇಡ. ಗಂಡು ಮಕ್ಳಿಗಿಲ್ಲ, ಅವ್ರು ಹೆಣ್ಮಕ್ಳಿಗೆ ಮಾತ್ರ. ಅನ್ಯಾಯ ತಾನೇ ಇದು ಎಲ್ಲ. ನಿಮ್ಮದೇ ಮುಂದೆ, ನಾವೆಲ್ಲಿ ಕೊಡಿ ಟೋಕನ್. ಓಕೆ ಓಕೆ, ತೊಗೊಳ್ಳಿ ಟೋಕನ್. ಸ್ವದೇಶಿ ಮೇಳ ಸೌಭಾಗ್ಯವತಿ. ಕೊಡಿ ಟೋಕನ್, ಕೊಡಿ ಕೊಡಿ ಕೊಡಿ, ನೀವು ಟೋಕನ್ ಕೊಡಿ. ಹಂಗೆ ಬನ್ನಿ, ಹಂಗೆ ಬನ್ನಿ, ಹಂಗೆ ಬನ್ನಿ. ಅವ್ರ ಹಿಂದೆ ಬನ್ನಿ, ಅವ್ರ ಹಿಂದೆ ಬನ್ನಿ. ನಿಮಗೂ ಕೊಡ್ತಾರೆ ಟೋಕನ್. ಮಹಿಳೆಯರಿಗಾಗಿ ಮಾಡಿರೋದು ಅವರು. ಚಿತ್ರದುರ್ಗದಲ್ಲಿ ನಡೀತಿರುವಂತಹ ಶಾಲಾ ವಿದ್ಯಾರ್ಥಿಗಳು ಬಂದಿರುವಂತಹ ಸಂದರ್ಭ. ಬಾಪೂಜಿ ಇನ್ಸ್ಟಿಟ್ಯೂಟ್ ಅನಿಸುತ್ತೆ. ಹೈಸ್ಕೂಲು, ಮಿಡ್ಲ್ ಸ್ಕೂಲ್ ಎರಡೂ ಬಂದಿದೆ. ಸೊ ಇಲ್ಲೇನು ಇದರೊಳಗಡೆ ನಡೀತಾ ಇದೆಯಲ್ಲ ಸ್ಟಾಲ್ಸು, ಪ್ರತಿಯೊಂದು ಸ್ಟಾಲನ್ನು ವಿಸಿಟ್ ಮಾಡಿಸಿದ್ದಾರೆ. ಆ ಒಂದು ಬಾಪೂಜಿ ಕಾಲೇಜವರು ತುಂಬ ಜನ ಬರ್ತಿದ್ದಾರೆ. ಇದನ್ನು ನಾನು ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಈ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೀತಿರುವಂಥ ಸ್ವದೇಶಿ ಮೇಳ. ಸೊ ಅದು ಮೇನ್ ಸ್ಟೇಜ್ ಇದೆ. ಸೊ ಈ ಕಡೆ ಎಲ್ಲ ಕಾಫಿ, ತಿಂಡಿ, ಊಟ ಸಿಗುತ್ತೆ. ಸೊ ಪೇ ಅಮೌಂಟ್ ಅಂದ್ಕೊಳ್ತೀನಿ. ಸೊ ಒಳಗಡೆ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಟೇಬಲ್ಸ್ ಎಲ್ಲ ಹೆಂಗೆ ಹಾಕಿದ್ದಾರೆ ಅಂದರೆ ಫಂಕ್ಷನ್ಸ್ಗೆಲ್ಲ ಹಾಕ್ತಾರಲ್ವ, ಆ ಥರ ಟೇಬಲ್ಸ್ ಹಾಕಿದ್ದಾರೆ ನೋಡಿ. ಹಾಗೆ ನಿನಗೆ ಒಳಗಡೆ ತೋರಿಸ್ತೀನಿ ನಾನು ನೆಕ್ಸ್ಟು. ಇವರೆಲ್ಲ ಕಾಲೇಜರ್ಸು. ತುಂಬ ಜನ ತಿನ್ನೋದಕ್ಕೆ, ಕಾಫಿ ತಿಂಡಿ ತಿನ್ನೋದಕ್ಕೆ ನೋಡಿ ಯಾವ ರೀತಿ ಇದೆ. ಸೊ ಆಲ್ಮೋಸ್ಟ್ ಈ ಥರ ಹಾಕಿದ್ದಾರೆ ಟೇಬಲ್ಸು. ಸ್ನ್ಯಾಕ್ಸ್ ಎಲ್ಲ ತಿನ್ಬೋದು. ವಾಟರ್ ಬಾಟಲ್ ಇಟ್ಟಿದ್ದಾರೆ ನೋಡಿ. ಇದು ಒಂದು ಸ್ಟೆಪ್ಪು. ಸೊ ಇದು ಫುಡ್ಡು, ಕಾಫಿ, ತಿಂಡಿ, ಸ್ನ್ಯಾಕ್ಸು ಹಾಕಿದ್ದಾರೆ. ಕಲರ್ಫುಲ್ ರಂಗೋಲಿ. ಇಲ್ಲಿ ಹೋಮ್ ಹಾಕಿದ್ದಾರೆ. ತುಂಬ ಗ್ರೀನ್ ಮೆಟಲ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ರಂಗೋಲಿ. ಇಲ್ಲಿ ರಂಗೋಲಿ ಮಾತ್ರ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಯಾರೆಲ್ಲ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕು, ಶೇರು, ಕಮೆಂಟ್ ಮಾಡಿ. ನೀವು ನೋಡ್ತಾ ಇದ್ದೀರಲ್ವ, ಯಾರಿವರು ಅಂದರೆ ನಮ್ಮ ಕಲ್ಲಿನ ಕೋಟೆ, 7 ಸುತ್ತಿನ ಕಲ್ಲಿನ ಕೋಟೆಯ ಮದಕರಿ ನಾಯಕರು. ಸೊ ಈ ದಿನ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸ್ವದೇಶಿ ಮೇಳ ನಡೀತಾ ಇದೆ ಸ್ನೇಹಿತರೆ. ಇದು ಸ್ಟೇಜು ನೋಡಿ. ಸ್ಟೇಜ್ ಹಂಗೆ ನೋಡಿ, ಡೆಕೋರೇಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನ್ಯಾಚುರಲ್ಲೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಇದು ಒಂದು ಸ್ಟೇಜ್ ಮಾಡಿದ್ದಾರೆ. ಸೊ ಈ ಒಂದು ಸ್ವದೇಶಿ ಮೇಳದಲ್ಲಿ ಪ್ಲಾಸ್ಟಿಕ್ ಏನು ಯೂಸ್ ಮಾಡಿಲ್ಲಂತೆ. 99% ಎಲ್ಲನೂ ಸಹಿತ ನ್ಯಾಚುರಲ್ ಸಿಗುವಂತಹ ವಸ್ತುಗಳಿಂದ ಒಂದು ಸ್ವದೇಶಿ ಮೇಳ ಮಾಡ್ತಿದ್ದಾರೆ. ಸೊ ಸ್ವಾವಲಂಬನೆಯ ಪರಿಕಲ್ಪನೆ ಸ್ವದೇಶಿ ಮೇಳ ದಿನಾಂಕ 12ರಿಂದ 16 ನವೆಂಬರ್ 25 ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನ, ಚಿತ್ರದುರ್ಗ. ಸಂಯೋಜಕರು ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಸಂಸ್ಕಾರ ಭಾರತ್. ಗಾಳಿ ಗೋಪುರ ಇದೆ, ಕೆಳಗಡೆ ನಂದಿ ಮತ್ತು ನಮ್ಮ ಕಲ್ಲಿನ ಕೋಟೆಯಲ್ಲಿರುವಂತಹ 7 ಎಡೆಯ ಸರ್ಪ ಇದೆ. ನೆಕ್ಸ್ಟು ತೂಗು ಉಯ್ಯಾಲೆ ಇದೆ. ನೆಕ್ಸ್ಟು ಒನಕೆ ಓಬವ್ವ. ಇಷ್ಟು ನಮ್ಮ ಸ್ಟೇಜು ಚೆನ್ನಾಗಿದೆ. ಇದನ್ನು ಆರ್ಟಿಸ್ಟ್ ಮಾಡಿರೋರು ಶಿವಮೊಗ್ಗದಿಂದ ಬಂದಂತಹ ಭದ್ರಾವತಿಯವರು ಕಲಾ ತಂಡ. ಫುಲ್ಲು ಆರ್ಟಿಸ್ಟ್ ಬೈ ಹ್ಯಾಂಡಲ್ಲೇ ಮಾಡಿರೋದು. ಅದು ವಾಟರ್ ಪೇಂಟು ವಿತ್ ಆಯಿಲ್ ಪೇಂಟು? ವಾಟರ್ ಪೇಂಟ್ ಇಲ್ಲ, ವಾಟರ್ ಪೇಂಟ್. ಓಕೆ, ವಾಟರ್ ಪೇಂಟ್ ತೊಗೊಂಡೆ ಯೂಸ್ ಮಾಡಿ ಈ ಒಂದು ರೆಡಿ ಮಾಡಿದ್ದಾರೆ. ಸೊ ಹಾಗೆ ಒಮ್ಮೆ ನೋಡಿ, ಸ್ಟೇಜ್ ಈ ಥರ ಇದೆ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕು, ಶೇರ್, ಕಮೆಂಟ್ ಮಾಡಿ ಸ್ನೇಹಿತರೆ. ಫ್ರೆಂಡ್ಸ್, ಈ ಒಂದು ಆರ್ಟಿಸ್ಟ್ ಏನಿದೆಯಲ್ಲ ಅವ್ರನ್ನ ವಿಸಿಟ್ ಮಾಡೋಣ. ಅವ್ರ ಹೆಸರು, ಅವ್ರ ಅಡ್ರೆಸ್ಸು, ಸೊ ಯಾವ್ಯಾವ ಕಡೆ ಈ ರೀತಿ ಒಂದು ಡ್ರಾಯಿಂಗ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಸಿಟ್ ಮಾಡೋಣ. ಬನ್ನಿ ಸ್ನೇಹಿತರೆ. ಸರ್ ನಮಸ್ತೆ. ನಿಮ್ಮ ಹೆಸರು, ನಿಮ್ಮ ಪರಿಚಯ ಮಾಡಿಕೊಡಿ. ಸರ್, ನನ್ನ ಹೆಸರು ವಿಷ್ಣು ಅಂತೇಳಿ. ಓಕೆ. ನಾವು ಮೂಲತಃ ಭದ್ರಾವತಿಯವರು. ಓಕೆ. ಶಿವಮೊಗ್ಗ ಡಿಸ್ಟ್ರಿಕ್ಟ್ ಭದ್ರಾವತಿ ತಾಲೂಕು. ಓಕೆ. ನಾನು ಸುಮಾರು ಒಂದು 15 ವರ್ಷದಿಂದ ಇದೇ ಕಲೆ ಫೀಲ್ಡಲ್ಲಿ ಡ್ರಾಯಿಂಗು. ಓಕೆ. ಸ್ಟ್ಯಾಚುಗಳು ಮಾಡೋದ್ರಲ್ಲಿ ಸ್ಟ್ಯಾಚು ಮಾಡ್ತೀರಾ? ಓಕೆ. ಸ್ಕಲ್ಪ್ಚರ್ ಆರ್ಟಿಸ್ಟ್ ಕೂಡ. ಹಾಂ ಹಾಂ. ಈ ದಿನ ಏನು ಸ್ವದೇಶಿ ಮೇಳ ನಡೀತಾ ಇದೆ, ಚಿತ್ರದುರ್ಗ ಕಲ್ಲಿನ ಕೋಟೆಯಲ್ಲಿ ನಡೀತಾ ಇದೆ. ಓಕೆ. ಸರ್ಕಾರಿ ವಿಜ್ಞಾನ ಕಾಲೇಜು ಆವರಣದಲ್ಲಿ ಮೈದಾನದಲ್ಲಿ ನಡೀತಾ ಇದೆ. ವಿಜ್ಞಾನ ಕಾಲೇಜು ಮೈದಾನದಲ್ಲಿ ನಡೀತಾ ಇದೆ. ಇದಕ್ಕೆ ನಾವು
ಏನೇನು ಯೂಸ್ ಮಾಡ್ಕೊಂಡಿದ್ದೀರಾ? ಸರ್ ಜಸ್ಟ್ ನಾವು ಪ್ಲಾಸ್ಟಿಕ್ನ ಬಳಕೆ ಮಾಡಿದ್ರೆ ಓಕೆ. ನಮ್ಮ ದೇಶದ ಪ್ರಾಡಕ್ಟ್ಗಳು ಏನಿದಾವೆ ಅಂದರೆ ನಾವು ಸ್ವದೇಶಿ ಮೇಳ ಆಗಿರೋದ್ರಿಂದ ಸ್ವದೇಶಿ ಪ್ರಾಡಕ್ಟ್ಗಳಲ್ಲಿ ಬಳಕೆ ಮಾಡಿಕೊಂಡು ಕೋರಾ ಬಟ್ಟೆ ಮತ್ತು ನ್ಯಾಚುರಲ್ ಪೇಂಟ್ಸ್ ಅಂದರೆ ವಾಟರ್ ಪೇಂಟ್, ಓಕೆ, ವಾಟರ್ ಪೇಂಟು, ಐರನ್ ಆರ್ಮಿಚರು, ಓಕೆ, ಬುಟ್ಟಿ, ಓಕೆ, ಆಮೇಲೆ ಪೈನಾಪಲ್ ಇಟ್ಟಿದ್ದಲ್ವಾ? ಹೌದು ಸರ್. ಮತ್ತೆ ಬಿದಿರುದು ಚಕ್ರ ಪ್ಲೈವುಡ್ ಅಲ್ಲಿ ಒನಕೆ ಒಬ್ಬೊಬ್ಬರದು ಮತ್ತೆ ಸ್ಟ್ಯಾಚು ಸ್ಟ್ಯಾಚುನ ಹಾಗೆ ಕಟ್ ಮಾಡಿದ್ದೀವಿ ಸರ್. ಸೊ ಈ ಒಂದು ಮೇಳದಲ್ಲಿ ಎಷ್ಟು ತರದ ಪ್ರಾಡಕ್ಟ್ ಯೂಸ್ ಮಾಡಿದ್ರ ನೀವು ನೋಡ್ಕೊಂಡ್ರಿ ಈಗ? ಸರ್ ಇದರಲ್ಲಿ ಮಡಿಕೆ ಯೂಸ್ ಮಾಡಿದೀವಿ, ಮಡಿಕೆ ಬರುತ್ತೆ. ಓಕೆ. ಮಡಿಕೆ ಜೊತೆಗೆ ಬುಟ್ಟಿ ಅಂದ್ರೆ ಬಿದಿರಿಗೆ ಸಂಬಂಧಪಟ್ಟಂಗೆ, ಮತ್ತೆ ಕ್ಲಾತ್, ವೈಟ್ ಬಟ್ಟೆ, ಮತ್ತೆ ವಾಟರ್ ಪಾಯಿಂಟ್. ಹೌದು ಸರ್, ಹೌದು, ಅದೆಲ್ಲ ಇಟ್ಕೊಂಡು ಮಾಡಿದ್ರು. ಹೌದು ಸರ್, ಹೌದು. ಮತ್ತೆ ಫುಲ್ ಹೊರಗಡೆ ಐರನ್ ಅಲ್ವಾ? ಸ್ಟ್ಯಾಚು ಫಿಟ್ಟಿಂಗ್ ಮಾತ್ರ, ಸ್ಟೇಜ್ ಚೆನ್ನಾಗಿ ಕಾಣಲಿ ಅಂತ ಐರನ್ ಯೂಸ್ ಮಾಡಿದ್ವಿ. ಟೈಟ್ ಫಿಟ್ಟಿಂಗ್ ಬರಲಿ ಐರನ್ ಯೂಸ್ ಮಾಡ್ಕೊಂಡಿದ್ದೀವಿ. ವೈಟ್ ಬಟ್ಟೆಗೆ ನೀವು ಡ್ರಾಯಿಂಗ್ ಮಾಡಿರೋದು? ಹೌದು ಸರ್, ಹೌದು. ನೋಡಿ, ಕಾನ್ಸೆಪ್ಟ್ ಬಂದು ಸರ್ ನಮ್ಮ ಚಿತ್ರದುರ್ಗದಲ್ಲಿ ಆಗ್ತಾ ಇರೋದ್ರಿಂದ, ಓಕೆ, ಹಾಗಾಗಿ ಇಲ್ಲಿನ ಒಂದು ಪ್ರಸಿದ್ಧಿ ತಾಣ ಏನಿದೆ ಇದನ್ನೇ ತಗೊಂಡು ಮಾಡೋಣ ಅಂತ ಹೇಳಿ ಕಾನ್ಸೆಪ್ಟ್ ಇಂದ ಯೋಚನೆ ಮಾಡಿ ಇದನ್ನ ಮಾಡಿರೋದು. ಹೌದು ಹೌದು. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ನಮ್ಮ ಕಲ್ಲಿನ ಕೋಟೆ ಒಳಗಡೆ ಹೋಗ್ಬೇಕಂದ್ರೆ ಇಲ್ಲಿ ಏನು ಏಳು ಎಡೆಯ ನಾಗರವಿದೆಯೋ ಅದೇ ಥರನೇ ದಾರಿ ಇದೆ ಒಳಗಡೆ ಹೋಗೋದಕ್ಕೆ. ಸೊ ಯಾರೆಲ್ಲ ದುರ್ಗಕ್ಕೆ ಬಂದಿದ್ರಿ ಕಮೆಂಟ್ ಮಾಡಿ. ಸೊ ಈ ನೋಡಿ ಫ್ರೆಂಡ್ಸ್, ಇವರೆಲ್ಲ ಶಾಲಾ ವಿದ್ಯಾರ್ಥಿಗಳು ಈ ಒಂದು ಸ್ವದೇಶಿ ಮೇಳ ನೋಡಲು ಬಂದಿದ್ದಾರೆ. ಯೂಟ್ಯೂಬ್ ಇದು ಸೈನ್ಸ್ ಕಾಲೇಜು ಮತ್ತು ಆರ್ಟ್ಸ್ ಕಾಲೇಜು ಮತ್ತು ಪಾಲಿಟೆಕ್ನಿಕ್ ಕಾಲೇಜು ಹೋಗುವಂತಹ ದಾರಿ ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ನ್ಯಾಚುರಲ್ ಇರುವಂತಹ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ಕೊಂಡು ಹಾಕಿದ್ದಾರೆ. ಬಿದಿರು ಕಡ್ಡಿ, ತಟ್ಟಿ, ಅನಾನಸ್ಸು, ಹಣ್ಣು, ಹೀಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 6 ಕಡೆಗೂ ಸಹಿತ ಈ ಒಂದು ಮಹಾದ್ವಾರಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ನಮಗೆ ಅಲ್ಲೆಲ್ಲ ಹೋಗೋಕೆ ಆಗ್ತಾ ಇಲ್ಲ. ಸೊ ಇಲ್ಲಿ ಎಂಟ್ರೆನ್ಸ್ ಮಾತ್ರ ನಾನು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈ ಒಂದು ಸ್ವದೇಶಿ ಮೇಳಕ್ಕೆ ಸ್ವಾಗತ ಕೋರ್ತಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಿ ನಮ್ಮ ಚಿತ್ರದುರ್ಗ ಜಿಲ್ಲೆಯವರು, ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ತುಂಬ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮನ ನೆರವೇರಿಸ್ತಾ ಇದ್ದಾರೆ. ಇದು ಸೈನ್ಸ್ ಕಾಲೇಜು. ಸೊ ರೈಟಲ್ಲಿ ಆರ್ಟ್ಸ್ ಕಾಲೇಜು, ಮುಂದೆ ಹೋದರೆ ಪಾಲಿಟೆಕ್ನಿಕ್ ಕಾಲೇಜು. ನೋಡಿ ಇದು ಮಹಾದ್ವಾರ, ಇದ್ರ ಒಳಗಡೆ ಹೋಗ್ಬೇಕು ನಾವೀಗ. ಹಾಗೆ ನೋಡಿ ಇದು ಸೈನ್ಸ್ ಕಾಲೇಜ್ ಚಿತ್ರದುರ್ಗ. ಎಂಟ್ರೆನ್ಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ಕಾಂತಾರ ಮೂವಿದು ಏನಿದೆಯಲ್ಲ, ಪಂಜುಲಿ ಆ ಒಂದು ಸ್ಟ್ಯಾಚ್ಯೂನ ಇದು ಮಾಡಿದ್ದಾರೆ. ಎಲ್ಲ ಮಡಿಕೆಗಳಿಂದನೇ ರೆಡಿ ಮಾಡಿದ್ದಾರೆ ನೋಡಿ. ಮಡಿಕೆ, ಜೇಡಿ ಮಣ್ಣು, ಸೋರೆ, ಕಾಂತಾರ ಒಂದು ಇದು ಮಾಡಿದ್ದಾರೆ. ಸೊ ಹಂಗೆ ಲೆಫ್ಟಿಗೆ ಬಂದರೆ ಇದು ಸ್ವದೇಶಿ ಮೇಳಕ್ಕೆ ಹೋಗುವಂತಹ ದ್ವಾರ, ಕ್ರೀಡಾಂಗಣಕ್ಕೆ ಹೋಗುವಂತಹ ದಾರಿ. ಸೊ ಇಲ್ಲೆಲ್ಲ ಕಾಲೇಜ್ ಹುಡುಗರು NSS ಆಗಿರ್ಬೋದು, NCC ಆಗಿರ್ಬೋದು, ಕಾಲೇಜ್ ಹುಡುಗರು ತುಂಬ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರಿ ಮಾಡ್ತಾ ಇದ್ದಾರೆ. ಹೇಳಿದ್ದೀನಿ ತುಂಬ ಸೆಕ್ಯೂರಿಟಿ, ತುಂಬ ಬಂದೋಬಸ್ತ್ ಮಾಡಿದ್ದಾರೆ ಈ ಒಂದು ಮೇಳಕ್ಕೆ. ನೋಡಿ ಇದು VIP ಇರುಕೊಳ್ಳಿ ಆಲ್ಟಿಂಗ್ ಆಗೋದಕ್ಕೆ. ಮ್ಯಾಟ್ ಮಾತ್ರ ಚೆನ್ನಾಗಿ ಹಾಕಿದ್ದಾರೆ, ತುಂಬ ಮ್ಯಾಟ್ಸ್ ಹಾಕಿದ್ದಾರೆ. ತುಂಬ ಕಾಲೇಜ್ ಹುಡುಗರೆಲ್ಲ ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇದ್ದಾರೆ ನೋಡಿ. ಕುಂಭ ಮಾಡಿದ್ದಾರೆ. ನೆಕ್ಸ್ಟ್ ಹಂಗೆ ನೆಲ್ಲುಲ್ಲು ಹಾಕಿದ್ದಾರೆ. ಎಲ್ಲ ಬಂದಿರೋ ತುಂಬ ಫೋಟೋಶೂಟ್ ಮಾಡ್ಕೊತಿದ್ದಾರೆ ನೋಡಿ. ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ, ಅದ್ಭುತವಾಗಿದೆ ಈ ಒಂದು ರಂಗೋಲಿ. ಮತ್ತಲ್ಲಿ ಭಾರತಾಂಬೆ, ಸಿಂಹದ ಮುಂದೆ ನಿಂತಿರುವಂತಹ ಭಾರತಾಂಬೆ. ಕಾಲೇಜ್ ಹುಡುಗರು ತುಂಬ ಜನ ಬಂದು ಹೋಗ್ತಿದ್ದಾರೆ ಈ ಒಂದು ಸ್ವದೇಶಿ ಮೇಳಕ್ಕೆ ನೋಡಲು. ಪ್ರತಿಯೊಂದು ಶಾಲಾ ಕಾಲೇಜರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅಂದ್ಕೊತೀನಿ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು
ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಹೋಗ್ತಾ ಇದ್ದಾರೆ ಆಲ್ರೆಡಿ. ಫ್ರೆಂಡ್ಸ್, ಇಲ್ಲಿ ನಾಟಿ ಹಸುಗಳು ಮತ್ತು ಸ್ವದೇಶಿ ಹಸುಗಳು ದನಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದನ್ನ ನೋಡ್ಕೊಂಡು ಹೋಗ್ತಾ ಬರೋಣ ಬನ್ನಿ. ಮಾವಿನ ತೋರಣಗಳಿಂದ ಕಂಗೊಳಿಸ್ತಾ ಇದೆ ಈ ಒಂದು ಸ್ವದೇಶಿ ಮೇಳ. ಸೊ ಇಲ್ಲಿ ನೋಡಿ, ಹಳ್ಳಿಕರ್ ಆಗಿರ್ಬೋದು. ಇಲ್ಲಿ ದೇಶೀಯ ಗೋ ತಳಿ ಸಂರಕ್ಷಣೆಗಾಗಿ ನಿಮ್ಮ ಸಹಾಯ ಸ್ಕ್ಯಾನರ್ಗಾದ್ರೆ ಹಾಕ್ಬೋದು, ಇಲ್ಲ ಉಂಡಿ ಇಟ್ಟಿದ್ದಾರೆ, ಉಂಡಿಗೆ ಅಮೌಂಟ್ ಬೇಕಾದ್ರೆ ಹಾಕ್ಬೋದು. ಸೊ ಇದು ಗೋ ಸಾಕುವವರೆಗೆ ಹೋಗುತ್ತೆ ಅಮೌಂಟು. ಇಲ್ಲಿ ಸುಮಾರು ನಾಟಿ ಹಸುಗಳನ್ನು ಸಾಕಿದ್ದಾರೆ. ನೀವು ನೋಡ್ತಾ ಇರ್ಬೋದು, ವಿಧ ವಿಧವಾದಂತಹ ಗೋಗಳಿದ್ದಾವೆ, ಇಲ್ಲಿ ಹಸುಗಳಿದ್ದಾವೆ. ನೀವು ನೋಡ್ತಾ ಇರ್ಬೋದು ಎಷ್ಟಪ್ಪ ಎಷ್ಟುದಿದೆ ನೋಡಿ, ಎಲ್ಲ ನಾಟಿ ಹಸುಗಳು. ಇದು ಸಂರಕ್ಷಣೆ ಮಾಡುವಲ್ಲಿ ತುಂಬ ಸಹಕಾರಿಯಾಗುತ್ತೆ. ನಂದಿ ಗೋಶಾಲೆಯ ದೇಶೀಯ ಉತ್ಪನ್ನಗಳ ಮಾರಾಟ. ಇಲ್ಲೆಲ್ಲ ಪ್ರಾಡಕ್ಟ್ಸ್ ಇದೆ, ಬೇಕಿರೋದು ತಗೊಳ್ಳಿ. ಓಕೆ, ಸೊ ನ್ಯೂ ಮಾಡೆಲ್ ನೋಡಿ ಫ್ರೆಂಡ್ಸ್, ಗೋಬರ್ ಗ್ಯಾಸ್ ಅಂತ ಇದೆಯಲ್ಲ, ಇದು ಟೆಕ್ನಿಕಲಿ ಆಧುನಿಕ ಜೈವಿಕ ಅನಿಲ ಸ್ಥಾವರ ಅಂದರೆ ಗೋಬರ್ ಗ್ಯಾಸ್ ಅಂತಿದ್ರು. ಸೊ ಇದು ಆಲ್ಮೋಸ್ಟ್ ಒಳ್ಳೆ ಉತ್ತಮವಾಗಿದೆ, ಚೆನ್ನಾಗಿದೆ, ಇದನ್ನು ಯೂಸ್ ಮಾಡ್ಬೋದು. ಇದು ಗೋಬರ್ ಗ್ಯಾಸ್ ಇರುವಂತಹ ಸ್ಥಳ. ಬ್ರದರ್ಸ್ ರೆಡಿ ಮಾಡ್ತಾ ಇದ್ದಾರೆ. ಈ ಒಂದು ಒಕ್ಕಲು ಕಣ, ಒಕ್ಕಳಿಕೆ ಅಂತ ಹೇಳ್ತಾರಲ್ಲ, ಕಣ ಎಷ್ಟು ನವಧಾನ್ಯಗಳು ಇರ್ಬೋದು ಅಂದ್ಕೊಂಡಿದ್ದೀನಿ. ರಾಗಿ, ಜೋಳ, ಭತ್ತ, ನವಣೆ, ಸಜ್ಜೆ, ಆರ್ಕ, ಒಟ್ಟು 9 ಥರದ ಧಾನ್ಯಗಳಿದ್ದಾವೆ. ಇಲ್ಲಿ ಗ್ರೀನ್ ಮೆಟಲ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿದೆ ನೋಡ್ರಿ. ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದಾರೆ, ಕುಂಬ ಇಟ್ಟಿದ್ದಾರೆ. ಮತ್ತು ಅದಕ್ಕೆಲ್ಲ ನೋಡಿ ಹಾಗೆ ಒಮ್ಮೆ ನೋಡಿ, ಹಳ್ಳಿ ಮನೆ ಗರಿಯ ಚಪ್ರ, ಗುಡಿಸ್ಲು ಅಂತಾರಲ್ವ ಅದು, ಇಲ್ಲೆಲ್ಲ ಹಾಕಿದ್ದಾರೆ. ಇಷ್ಟಿದೆ. ಡ್ರೆಸ್ ಕೋಡಿಂಗ್ ಚೆನ್ನಾಗಿದೆ, ಒಂದೇ ಡ್ರೆಸ್ಸು ಇವರದು. ಹಾಗೆ ಒಮ್ಮೆ ನೋಡ್ಬಿಡಿ, ಇವ್ರದೆಲ್ಲ ಬರ್ತಾ ಇದ್ದಾರೆ. ಓಕೆ, ಸಿದ್ದೇಶ್ವರ ಸ್ವಾಮೀಜಿಗಳು ಇಲ್ಲಿ ನೋಡಿ, ಒಕ್ಕಲು ಕಣ ನಡೀತಿರೋದು. ಇಲ್ಲಿ ಪ್ರತಿಯೊಬ್ಬರ ಕುಲಕಸ್ಬನ ಇಲ್ಲಿ ಇದು ಮಾಡಿದ್ದಾರೆ. ಭತ್ತ ಒಕ್ಕಣಿಕೆ ಮಾಡ್ತಿರೋದು, ಒಲೆ, ಚಮಟಿಕೆ ಇಷ್ಟಿದೆ. ನೋಡಿ, ವೆಲ್ಕಮ್. ಇದು ಸ್ವದೇಶಿ ಮೇಳ ಚಿತ್ರದುರ್ಗ. ಇದು ಸ್ಟಾಲ್ ಇರೋದು ಮಳಿಗೆ. ಇಲ್ಲಿಬ್ಬರು ಮಹಾನ್ ವ್ಯಕ್ತಿಗಳಿದ್ದಾರೆ. ಯಾರಂತಂದು ಹೆಸರನ್ನ ಕಮೆಂಟ್ ಮಾಡಿ. ಇವರು ಯಾರಿಗೆಲ್ಲ ಪರಿಚಯ ಇದೆ ನಮ್ಮ ಕರ್ನಾಟಕದಲ್ಲಿ, ಪ್ರತಿಯೊಬ್ಬರಿಗೂ ಗೊತ್ತು. ಸೊ ಹೆಸರು ನಾನು ಹೇಳಲ್ಲ, ನೀವೇ ಹೇಳಿ ಇವ್ರು ಯಾರು ಅಂತ. ಇಲ್ಲೊಬ್ರು ಕೂತ್ಕೊಂಡಿದ್ದಾರೆ ಸ್ವಾಮೀಜಿಗಳು, ಇಲ್ಲೊಬ್ರು ಕೂತ್ಕೊಂಡಿದ್ದಾರೆ ಒಂದು ವಿಡಿಯೋ ಹಿಡ್ಕೊಂಡು. ಇವ್ರು ಯಾರು ಅಂತಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಟೋಕನ್ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಹೆಣ್ಮಕ್ಳು ಮಾತ್ರ ಇಸ್ಕೋಬೇಕಂತೆ, ನಮಗೇನಿಲ್ಲ. ಇದ್ರೊಳಗೆ ಹಾಕ್ಬೇಕಾ, ಹೇಗೆ ಹೆಸರು ಬರಿಬೇಕಾ ಅವ್ರದ್ದು? ಅದರಿಂದ ಏನು ಅವ್ರಿಗೆ ಸ್ಯಾರಿ ಕೊಡ್ತಾರಾ ಎಲ್ಲರಿಗೂ? ಹಾಂ, ಎಷ್ಟು ಜನ ಕೊಡ್ತಾರೆ? ಒಬ್ರಿಗೇನಾ? ನೋಡಿ, ಸೌಭಾಗ್ಯವತಿ ಉಡುಗೊರೆ ಒಂದು ಸೀರೆ ಮಾತ್ರ ಕೊಡ್ತಾರೆ. ಏನೋ ಒಂದು 10 ಜನಕ್ಕನ್ನ ಕೊಟ್ಟರೆ ಪರವಾಗಿಲ್ಲ. ಒಂದೊಂದು ಸೀರೆಗಾದ್ರೆ ಎಷ್ಟು ಜನ ಕಾಂಪಿಟೇಷನ್ ಮಾಡ್ತಾರೆ. ಅದರಲ್ಲಿ ಏನೇನು ಬರೀತೀರಾ? ನೇಮು, ಫೋನ್ ನಂಬರ್. ಓಕೆ, ಹೇಳಿ 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 ತೋರಿಸಿ, ಅದೇನಿದೆ ಇಷ್ಟೇ ಇದೆ. ನೇಮು, ಫೋನ್ ನಂಬರ್ ಅಲ್ಲಿ ಬರ್ಕೊಂಡಿದ್ದಾರೆ. ಈ ನಂಬರ್ ಮಾತ್ರನಾ? 360. ಓಕೆ, ಹಾಕಿ ನೋಡೋಣ. ಲಕ್ಕಿ ನೀವೇ ಹಾಕೋದೇನೋ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ವಾಚ್ ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟಿದೆ ಮೇಳ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎರಡನ್ನೂ ಒಂದೇ ಸರಿ ಕವರ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಹಾಗೆ ಪ್ರಗತಿ ಟೆಕ್ಸ್ಟೈಲ್, ಕೈಮಗ್ಗ ನೇಕಾರರಿಂದ ಸುಪ್ರಸಿದ್ಧ ಕಸೂತಿ ಸೀರೆಗಳ ಮಾರಾಟ ಮಳಿಗೆ. ಎಷ್ಟೊಂದು ಸ್ಟಾಲ್ಸ್ ಇದಾವೆ ಅಂದರೆ ಸುಮಾರು ಒಂದು 300ರಿಂದ 500 ಸ್ಟಾಲ್ಸ್ ಇರ್ಬೋದು ಅಂದ್ಕೊತೀನಿ. ಸೊ ಬೇಗ ಹೋಗ್ತೀನಿ. ಕಾಲ್ ಮಾಡ್ತಿದ್ದಾರೆ ನಮ್ಮ ಸಿಸ್ಟರು, ಶಾಪ್ ಹತ್ರ ಹೋಗಬೇಕು. ನಮ್ಮದು ಇದೆ.
ಸ್ವದೇಶಿ ಮೇಳ 2ನೇ ದಿನಕ್ಕೆ ಸ್ವಾಗತ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ಸ್ಟಾಲ್ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತೀನಿ. ಸೊ ನಿನ್ನೆ ಮಾಡಿರೋದಿದೆ, 2 ಸೇರಿಸಿ ಸ್ಟಾಲ್ ಬಗ್ಗೆ ಮಾಡ್ತೀನಿ. ಇನ್ನೂ ಬಂದಿಲ್ಲ, ಕೆಲವರೆಲ್ಲ ಸ್ಟಾಲ್ಸು ಫಿಲ್ ಆಗ್ತಾಯಿದೆ. ಸೊ ಬೆಳಿಗ್ಗೆನೇ ಒಂದು ಶಾಲಾ ವಿದ್ಯಾರ್ಥಿಗಳು ಬಂದಿದ್ದಾರೆ ಈ ಒಂದು ಸ್ಟಾಲ್ ವೀಕ್ಷಣೆ ಮಾಡಲು. ಗರ್ಲ್ಸ್ ಹೈಸ್ಕೂಲ್ ಅನಿಸುತ್ತೆ. ಇಲ್ಲೆಲ್ಲ ಶಾಲಾ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಇವತ್ತು ಸ್ಟಾಲ್ ವೀಕ್ಷಣೆ ಮಾಡಲು. ಇದು ನಮ್ಮದು ಶ್ರೀ ದುರ್ಗಾ ಜೇನುತುಪ್ಪ, ನಮ್ಮ ಓನ್ ಬ್ರ್ಯಾಂಡು. ಸಂಜೀವಿನಿ ಸಂಘದಿಂದ ಅಪ್ರೂವಲ್ ಆಗಿದೆ, FSS ಆಗಿದೆ. ಹನಿ ದುರ್ಗಾಶ್ರೀ ಹನಿ ಅಂತ. ಈ ಕಡೆಯಿಂದ ಬರ್ತಿದ್ದಾರೆ, ಹಾಗೆ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. SJM ಚಿತ್ರದುರ್ಗ ಕಾಲೇಜಿನ ವಿದ್ಯಾರ್ಥಿಗಳು ಇನ್ಸ್ಟಿಟ್ಯೂಟು. ಸ್ವಲ್ಪ ಫ್ರೀಯಾಗಿ ಹೋಗ್ರಿ, ಇಕ್ಕಟ್ಟಾಗುತ್ತಲ್ಲ, ಸೆಕೆ ಆಗುತ್ತೆ ಸುಮಾರು. ಜೇನು ಸಾಕಾಣಿಕೆ. ಸಂಜೆ ಬಂದು ತಗೊಂಡೋಗಿ, ಸಂಜೆ ಫ್ಯಾಮಿಲಿ ಕೂಡ, ಸಂಜೆ ಫ್ಯಾಮಿಲಿ ಜೊತೆಗೆ ಬಂದು ತಗೊಂಡೋಗಿ, ಸಂಜೆ ಫ್ಯಾಮಿಲಿ ಜೊತೆಗೆ ಬನ್ನಿ. ಹಾಂ ಅಷ್ಟೇ ಅಷ್ಟೇ ಅಷ್ಟೇ. ಬಿದ್ದೋಯ್ತಲೇ, ಎತ್ತಿಡ ಅದನ್ನ, ಬೀಳ್ಸಿದ್ರಲ್ಲೋ ಅದನ್ನ. ಕರೆಕ್ಟ್ ಇಲ್ಲ, ಜಾಸ್ತಿ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ ಸ್ಯಾಂಪಲ್ಗೆ ಅಂತ. ಸ್ಟೂಡೆಂಟ್ ಎಲ್ಲ ಜಾಸ್ತಿ ಬರ್ತಾರಲ್ಲ, ಹೆಂಗೆ ಕೊಡೋದು ಹೇಳಿ. ಸಂಜೆ ಬಂದರೆ ಫ್ರೀ ಆಗಿರ್ತಾರೆ, ಆರಾಮಾಗಿ ತೊಗೊಂಡೋಗ್ಬೋದು. ಟೇಸ್ಟ್ ಕೊಡ್ತೀವಿ, ಅದಕ್ಕಂತ ಇಟ್ಕೊಂಡಿದ್ದೀವಿ ಅಂತ ಅನ್ಸ. ಕವರ್ಗಳನ್ನು ಬಳಸಿಕೊಂಡಲ್ಲಿ ಆ ಸ್ಥಾನಗಳನ್ನು ತಕ್ಷಣ ಕ್ಯಾನ್ಸಲ್ ಮಾಡಿ ಖಾಲಿ ಮಾಡಲಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಒಂದು ಮಳಿಗೆಗಳಲ್ಲಿ ಏನು ಸ್ವದೇಶಿ ಮೇಳ ಚಿತ್ರದುರ್ಗದಲ್ಲಿ ನಡೀತಾ ಇದೆಯೋ, ಸೂಚನೆ, ತಮ್ಮ ಸ್ಟಾಲ್ಗಳಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸಬಾರದು. ಬಳಸಿದ್ದು ಕಂಡಲ್ಲಿ ಆ ಸ್ಟಾಲ್ಗಳನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ. ತಮಗೆ ಬಟ್ಟೆ ಬ್ಯಾಗ್ಗಳ ಅವಶ್ಯಕತೆ ಇದ್ದರೆ ಸ್ಟಾಲ್ ಊರಲ್ಲಿ ದೊರೆಯುತ್ತದೆ. ಅವಶ್ಯಕತೆ ಇದ್ದರೆ ಸ್ಟಾಲ್ ಊರಲ್ಲಿ ಬಟ್ಟೆ ಬ್ಯಾಗ್ಗಳು ಮಾರಾಟಕ್ಕೆ ದೊರೆಯುತ್ತದೆ. ಸ್ವದೇಶಿ ಮೇಳದಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಿದ್ದಲ್ಲಿ ಅವರ ಒಂದು ಸ್ಟಾಲ್ನ ಖಾಲಿ ಮಾಡ್ತಾರೆ. ಅದೇ ರೀತಿಯಾಗಿ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದ್ದಾರೆ. ಹಾಗಾಗಿ ಯಾರೂ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡಿ ಅಂತ ಅನೌನ್ಸ್ ಮಾಡ್ತಿದ್ದಾರೆ, ಸೂಚನೆ ಕೊಡ್ತಾ ಇದ್ದಾರೆ.
ಏ ನಾ ಕುಡಿತೀವಿ ಕಣೋ, ನಮಗೆ ಬೇಕು. ಆ ಕಡೆ ಈ ವಾಟರ್ ಬಾಟಲ್ ಜೈ ಘೋಷ್ ಬರೋ ಬರೋತ್ ಮಾತಾಕಿ ಜೋರಾಗಿ ಜೋರಾಗಿದೆ ಹುಡುಗರು. ವಿದ್ಯಾ ವಿಕಾಸ್ ವಿದ್ಯಾಸಂಸ್ಥೆ ಶಾಲಾ ವಿದ್ಯಾರ್ಥಿಗಳು ಸ್ವದೇಶಿ ಮೇಳ ತುಂಬ ಆಕ್ಟಿವ್ ಆಗಿದ್ದಾರೆ ಹುಡುಗರು, ಎಂಜಾಯ್ ಮಾಡ್ಕೊಂಡು ಹೋಗ್ತಾವ್ರೆ. ವಿದ್ಯಾ ವಿಕಾಸ್ ವಿದ್ಯಾಸಂಸ್ಥೆ. ಸೊ ಬೆಳಿಗ್ಗೆಯಿಂದ ಸಂಜೆವರೆಗೂ ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ ಈ ಒಂದು ಮೇಳ ವೀಕ್ಷಣೆ ಮಾಡಲು. ಸಂಜೆ 5 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಏನು ಬರ್ತಾರಲ್ವ ಎಲ್ಲ ಫ್ಯಾಮಿಲಿ ಎಲ್ಲ ಸ್ವಕುಟುಂಬ ಸಮೇತರಾಗಿ ಬಂದು ಈ ಒಂದು ಸ್ವದೇಶಿ ಮೇಳವನ್ನು ವೀಕ್ಷಣೆ ಮಾಡಲು ಜನಸಾಗರ ಬರ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಈ ಒಂದು ಜನಗಳನ್ನು ನೋಡ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಜಿಲ್ಲೆಯ ಮಟ್ಟದಲ್ಲಿ ಈ ರೀತಿಯಾದಂಥ ಒಂದು ಒಳ್ಳೆ ಅವಕಾಶ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ, ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಯಾಕಂದರೆ ಪ್ರತಿಯೊಬ್ಬರು ಎಂಟ್ರಪ್ರನರ್ ಏನು ಮಾಡ್ತಿದ್ದಾರೋ ಉದ್ಯಮಿಗಳು ಅಂದರೆ ಗ್ರಾಮೀಣ ಭಾಗದಲ್ಲಿರುವಂತಹ ಗುಡಿ ಕೈಗಾರಿಕೆ ಕೈ ಕಸಬು ಏನೆಂದಾರಲ್ವ, ಸೊ ಅವ್ರಿಗೆ ತುಂಬ ಅವಕಾಶ ಸಿಗ್ತಾ ಇದೆ ಈ ಒಂದು ಸ್ವದೇಶಿ ಮೇಳದ ಒಂದು ಮಾಡೋದ್ರಿಂದ. ನೋಡಿ ಎಷ್ಟು ಜನ ಬರ್ತಾರೆ ಅಂದರೆ ಸುಮಾರು ಜನ ಬರ್ತಿದ್ದಾರೆ, ಕೌಂಟಿಂಗ್ ಅಂತೂ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟು ಭಾನುವಾರ ಮುಗಿಯುತ್ತೆ, ಆ ಒಂದು ಸಂದರ್ಭದಲ್ಲಿ ಪೇಪರಲ್ಲಿ ಬರ್ಬೋದು ಎಷ್ಟು ಜನಸಂಖ್ಯೆ ಬಂದಿದ್ದಾರೆ ಅಂತಂದು. ನೀವು ತುಂಬ ಜನ ಬರ್ತಿದ್ದಾರೆ, ನೋಡ್ಬೋದು ನೀವು. ಸುಮಾರು ಜನ ನ್ಯೂಸಲ್ಲಿ ಮಾಡಿದ್ದಾರೆ, ತುಂಬ ಯೂಟ್ಯೂಬರ್ಸ್ ಎಲ್ಲ ಪಬ್ಲಿಕ್ ಮಾಡಿದ್ದಾರೆ ಆಲ್ರೆಡಿ. ಸೊ ಇವರು ನೋಡ್ತಿದ್ದಾರೆ ಜೇನುತುಪ್ಪ, ಸೊ ನಮ್ಮ ಬ್ರ್ಯಾಂಡ್ ನೋಡಿ ತುಂಬ ಜನ ಬರ್ತಿದ್ದಾರೆ. ಸೊ ಅವ್ರಿಗೆ ಫ್ಯಾಮಿಲಿಗೆ ಏನೇನು ಇಷ್ಟ ಆಗುತ್ತೋ ಎಲ್ಲನ ಬೈ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚಿಕ್ಕ ಮಕ್ಕಳಿಂದನೂ ಬರ್ತಾರೆ, 6 ವರ್ಷದಿಂದ ಹಿಡಿದು 60 ವರ್ಷದವರೆಗೂ ಬರ್ತಾ ಇದ್ದಾರೆ ಈ ಒಂದು ಮೇಳಕ್ಕೆ. ಇವತ್ತು ಲಾಸ್ಟ್ ಡೇ ಅಂದರೆ ಭಾನುವಾರ ಚಿತ್ರದುರ್ಗದಲ್ಲಿ ನಡೀತಿರುವಂತಹ ಒಂದು ಸ್ವದೇಶಿ ಮೇಳದ ಒಂದು ಲಾಸ್ಟ್ ಡೇ ಆಗಿದೆ. ಸೊ ವಿಡಿಯೋ ಲೆಂತಿ ಇದೆ, ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಧನ್ಯವಾದಗಳು.